ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ PGCET 2024 MBA MCA MTech ಈ ಎಲ್ಲ ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿತು. ಕಾಲೇಜ್ಗೆ ಹೋಗಿದ್ದೀರಾ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೀತಾ ಇದೆ, ಮಾಡ್ತಾ ಇದ್ದೀರಾ. ತುಂಬ ಜನ ಕನ್ಫ್ಯೂಷನ್ಸ್ ಇದ್ದಾವೆ. ಹೊಸ ಕಾಲೇಜಸ್ ಆ್ಯಡ್ ಮಾಡ್ಬೋದಾಗಿದೆ, ಆ್ಯಡ್ ಮಾಡ್ತಾ ಇದ್ದೀರಾ. ಸೊ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಕಾಲೇಜಸ್ ಇಲ್ಲ ಅಂತ ಕೇಳ್ತಿದ್ದೀರಾ. ಸೊ ಅದು ಓನ್ಲಿ ಪ್ರೊವಿಷನಲ್ ಆಗಿರುತ್ತೆ. ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅದರಲ್ಲಿ ಎಲ್ಲ ಕಾಲೇಜಸ್ ಇರ್ತವೆ, ಎಷ್ಟು ನಂಬರ್ ಆಫ್ ಸೀಟ್ಸ್ ಇರ್ತವೆ ಅಂತ ಅದು ಕೂಡ ಗೊತ್ತಾಗುತ್ತೆ. ಅದನ್ನು ಇನ್ನೂ KEದವ್ರು ಬಿಟ್ಟಿಲ್ಲ, ಬಿಡ್ತಾರೆ. ವಿ ಆರ್ ಆಲ್ಸೋ ಟ್ರೈಂಗ್ ಟು ಕಾಂಟ್ಯಾಕ್ಟ್ ದಮ್, ಇನ್ನೂ ಕೂಡ ಬಿಟ್ಟಿಲ್ಲ, ಬಟ್ ಬಿಡ್ತಾರೆ. ಸೊ ಮೀನ್ ವೈಲ್ ನೀವೇನು ಮಾಡಿರಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ರೈಟ್. ಸೊ ಇದು PGCET ಅಂತ ಸ್ಮಾಲ್ ಅಪ್ಡೇಟು. ಬಟ್ ಈ ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದರೆ, ವಾಟ್ ಈಸ್ ದ ಮೇನ್ ಇಂಟೆನ್ಷನ್ ಟು ದಿಸ್ ವಿಡಿಯೋ ಈಸ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂದರೆ VTU ಅಂಡರಲ್ಲಿ ಬರುವಂತಹ ಕಾಲೇಜ್ಗಳು, ಆ ಕಾಲೇಜ್ಗಳು ಯಾರ್ಯಾರು ಸೇರ್ಕೊಂಡಿದ್ದೀರಾ ಅಥವಾ ಸೇರ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ. ಸೊ ನಿಮಗೆ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ, ನಿಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ ರಿಲೀಸ್ ಆಗಿದೆ. ಅಂದರೆ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮಿನೇಷನ್ ಯಾವಾಗಿರುತ್ತೆ, ನೆಕ್ಸ್ಟ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಸೆಕೆಂಡ್ ಸೆಮಿಸ್ಟರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ. ಇದೊಂದು ಟೆಂಟೇಟಿವ್ ಡೇಟ್ ನಾವು ರಿಲೀಸ್ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಅದರ ಪ್ರಕಾರ ನೋಡಿದ್ರೆ 2024-25 ಪೋಸ್ಟ್ ಗ್ರ್ಯಾಜುಯೇಷನ್ದು ಟೆಂಟೇಟಿವ್ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಕಮೆನ್ಸ್ಮೆಂಟ್ ಆಫ್ ದ ಸೆಮಿಸ್ಟರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, 16/12/2024 ಅಂದರೆ ಡಿಸೆಂಬರ್ 16ರಿಂದ ನಿಮ್ಮ ಕಾಲೇಜು ಸ್ಟಾರ್ಟ್ ಆಗುತ್ತೆ. ಫಾರ್ ದ MBA, ಫಾರ್ MTech, ಫಾರ್ ಆರ್ಕಿಟೆಕ್ಚರ್, ಫಾರ್ MCA. ರೈಟ್. ಎಲ್ಲರಿಗೂ ಕೂಡ 16ನೇ ತಾರೀಕು ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ. ರೈಟ್. ಕ್ಲಾಸಸ್ ಸ್ಟಾರ್ಟ್ ಆಗೋದು ಕೂಡ 16ನೇ ತಾರೀಕು ಡಿಸೆಂಬರಿಂದನೇ ಸ್ಟಾರ್ಟ್ ಆಗುತ್ತೆ ಫಾರ್ ಆಲ್ ದ ಥಿಂಗ್ಸ್ ಎಲ್ಲರಿಗೂ ಕೂಡ. ನೆಕ್ಸ್ಟು ಲಾಸ್ಟ್ ವರ್ಕಿಂಗ್ ಡೇ ಅಂದರೆ ಎಲ್ಲಿವರೆಗೂ ನಿಮ್ಮ ಸಿಲೆಬಸ್ನ ಮುಗಿಸ್ತಾರೆ, ನಿಮ್ಮ ಸೆಮಿಸ್ಟರ್ ಎಲ್ಲಿವರೆಗೂ ಇರುತ್ತೆ, ಮಾರ್ಚ್ 28/3/2025, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 28/3/2025ವರೆಗೂ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ. ಅಲ್ಲಿವರೆಗೂ ನಿಮ್ಮ ಸಿಲೆಬಸ್ನ ಮುಗಿಸ್ತಾರೆ ಫಾರ್ ಆಲ್ ದ ಸ್ಟ್ರೀಮ್ಸ್. ರೈಟ್. ನೆಕ್ಸ್ಟು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ MCAದವರಿಗೆ 31ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಬಟ್ MBAದವರಿಗೆ ಥಿಯರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು 7ನೇ ತಾರೀಕು, ಅಂದರೆ ಏಪ್ರಿಲ್ 7ನೇ ತಾರೀಕಿಂದ 25ನೇ ತಾರೀಕುವರೆಗೂ. ಫಾರ್ ದ ನೆಕ್ಸ್ಟ್ 17-18 ಡೇಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಆವಾಗ ಏಪ್ರಿಲಲ್ಲಿ 7ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಇರುತ್ತೆ. ಸೊ ಇಟ್ ಈಸ್ ಆಲ್ಸೋ ಸೇಮ್ ಫಾರ್ ಆಲ್ ದ ಸ್ಟ್ರೀಮ್ಸ್. ನಿಮಗೆ ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂದರೆ ಮೇ 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಬ್ರೀಫ್ ಆಗಿರುವಂತಹ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ದಟ್ ನನ್ನ ಫಸ್ಟ್ ಸೆಮಿಸ್ಟರ್ ಯಾವಾಗ ಮುಗಿಯುತ್ತೆ, ಸೆಕೆಂಡ್ ಸೆಮಿಸ್ಟರ್ ಯಾವಾಗ ಮುಗಿಯುತ್ತೆ ಅಂತ. ಇದನ್ನು ಯಾಕೆ ಕೊಟ್ಟಿದ್ದಾರೆ, ನೀವು ಹೌ ಯು ಹ್ಯಾವ್ ಟು ಟೇಕ್ ಇಟ್. ನಾನು ಹೇಳ್ತೀನಿ ಹೆಂಗೆ ತೊಗೋಬೇಕಿದೆನಾ. ಸೊ ನೀವು ಹೆಂಗೆ ತೊಗೋಬೇಕಿದೆನಾ ಅಂದರೆ, ದಟ್ ಮೈ ಸಜೆಷನ್ ಈಸ್ ಟೇಕ್ ಇಟ್ ಆಸ್ ಅ ಬ್ರೀಫ್ ರೋಡ್ ಮ್ಯಾಪ್ ಫಾರ್ ದ ನೆಕ್ಸ್ಟ್ ಒನ್ ಸೆಮಿಸ್ಟರ್. ಅಂದರೆ ಫಸ್ಟ್ ಸೆಮಿಸ್ಟರ್ ಒಳಗಡೆ ನೀವು ಅಕಾಡೆಮಿಕ್ಸ್ನ ಹೆಂಗೆ ಮಾಡ್ಕೋಬೇಕು. ಬಿಕಾಸ್ ಏನಾಗುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನ್ ಇಸ್ ನಾಟ್ ಓನ್ಲಿ ಫಾರ್ ದ ಸರ್ಟಿಫಿಕೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಷನ್ ಇಸ್ ಟು ಗೆಟ್ ದ ಸ್ಕಿಲ್ಸ್ ಆ್ಯಂಡ್ ದ ಸರ್ಟಿಫಿಕೇಟ್ಸ್. ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 1 ಮಂತಲ್ಲಿ ಅಥವಾ 1 ಸೆಮಿಸ್ಟರ್ ಒಳಗಡೆ ನಿಮ್ಮ ಪ್ಲ್ಯಾನ್ಸ್ ಏನಿರಬೇಕು. ಅಂದರೆ ಫಸ್ಟ್ ಸೆಮಿಸ್ಟ್ರಲ್ಲಿ ನೀವು ಏನೇನು ಅಕಾಡೆಮಿಕ್ಸ್ ಕಲಿತೀರಾ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಜೊತೆಗೆ ಫಸ್ಟ್ ಸೆಮಿಸ್ಟರ್ ರಿಲೇಟೆಡ್ ಸ್ಕಿಲ್ಸ್ ಕಲಿಬೇಕು. ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವುದೋ ಸರ್ಟಿಫಿಕೇಟ್ಸ್ ಮಾಡ್ಕೋಬೇಕಾ ಅದನ್ನು ಕಲಿಬೇಕು. ಅಲಾಂಗ್ ವಿತ್ ದ್ಯಾಟ್ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಗುಡ್ ಅಕಾಡೆಮಿಕ್ಸ್ ಪರ್ಸೆಂಟೇಜ್ ಅಥವಾ CGPA, ವಾಟ್ ಎವರ್ ಇಟ್ ಮೇ ಬಿ, ಅದನ್ನ ಮೇಂಟೈನ್ ಮಾಡಬೇಕು. ಸೊ ಇದೆಲ್ಲನೂ ಕೂಡ ಇರೋದ್ರಿಂದ ಯು ಶುಡ್ ನೋ ಅಬೌಟ್ ದಿಸ್ ಒನ್. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರೋದು. ರೈಟ್. ಫೈನ್. ಸೊ ನೆಕ್ಸ್ಟ್ ಒಂದು ಮೇಜರ್ ಅಪ್ಡೇಟ್ ಏನಪ್ಪ ಅಂದರೆ ಧ್ರುವಿಕಾ ಅಕಾಡೆಮಿಯಿಂದ. ಸೊ ವಿ ಹ್ಯಾವ್ ಡಿಸೈಡೆಡ್ 2 ಥಿಂಗ್ಸ್. ಫಸ್ಟ್ ಒನ್ ಈಸ್, ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಎಲ್ಲ ಯೂನಿವರ್ಸಿಟಿಗಳದ್ದು ಮೇಜರ್ ಈ ರೀತಿ ಏನೇನಿರ್ತವೆ, ಪ್ರೋಗ್ರಾಮ್ಸ್ ಏನೇನಿರ್ತವೆ, ಮೇಜರ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನಾವು ನಮ್ಮ ಚಾನಲ್ ಒಳಗಡೆ. ಎಲ್ಲ ಯೂನಿವರ್ಸಿಟಿ MBA ಆಗಿರಲಿ MCA ಆಗಿರಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್, already have told you that we are going to start academics for MBA and MCA. MBA ಮತ್ತು MCAದವರಿಗೆ ಅಕಾಡೆಮಿಕ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಫಾರ್ 3 ಸಬ್ಜೆಕ್ಟ್ಸ್ ಇನ್ VTU ಆ್ಯಂಡ್ 3 ಸಬ್ಜೆಕ್ಟ್ಸ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಒಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡ್ತೀವಿ, ಇನ್ನೊಂದು VTU ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವ್ಯಾವ ಸಬ್ಜೆಕ್ಟ್ಸು, ಮ್ಯಾನೇಜರಲ್ ಅಕೌಂಟ್ಸ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಆರ್ಗನೈಸೇಷನಲ್ ಬಿಹೇವಿಯರ್, ಈ 3 ಸಬ್ಜೆಕ್ಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ರೈಟ್. ಸೊ ಈ 3 ಸಬ್ಜೆಕ್ಟ್ಸ್ಗಳು ಹೆಂಗೆ ಸ್ಟಾರ್ಟ್ ಮಾಡ್ತಿದ್ವಿ, ಹೌ ವಿ ಆರ್ ಗೋಯಿಂಗ್ ಟು ಡೂ ದ ಕ್ಲಾಸಸ್, ಐ ವಿಲ್ ಟೆಲ್ ಯು. ಲಾಂಚ್ ಆದ ತಕ್ಷಣ ನಾವು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಆಸ್ ಆಫ್ ನಾವು ಹೇಳಬೇಕಂದ್ರೆ, ಸೊ ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ಲೈಕ್ ದಿಸ್. ಸಬ್ಜೆಕ್ಟ್ಸ್ಗಳನ್ನ ಒಂದು ಕಡೆ ಮಾಡ್ತಾ ಇರ್ತೀವಿ, ಕ್ಲಾಸಸ್ ನಡೀತಾ ಇರುತ್ತೆ ನಿಮಗೆ. ರೈಟ್. ನಿಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ ಇಯರ್ ಮುಗಿಯೋಕ್ಕಿಂತ ಮುಂಚೆ ಕ್ಲಾಸಸ್ ಮಾಡಿ, ಸಿಲೆಬಸ್ ಮಾಡಿ, ವಿತ್ ಟೆಸ್ಟ್ ಎಲ್ಲ ಕೊಟ್ಟು ದಟ್ ನಾವು ಇದನ್ನ ನಿಮ್ಮನ್ನ ಪ್ರಿಪೇರ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್, ಫಸ್ಟ್ ಸೆಮಿಸ್ಟ್ರಿಗೆ ಏನೇನು ಸ್ಕಿಲ್ಸ್ ಬೇಕಾಗುತ್ತೆ ನಿಮಗೆ, ವಾಟ್ ಆರ್ ದ ಸ್ಕಿಲ್ಸ್ ರಿಕ್ವೈರ್ಡ್, ಅದನ್ನು ಕೊಡ್ತೀವಿ. ದೆನ್ ಥರ್ಡ್ ಪಾಯಿಂಟ್ ಈಸ್, ನೀವು ಫಸ್ಟ್ ಸೆಮಿಸ್ಟ್ರಿಂದನೇ ರಿಲೇಟೆಡ್ ಆದಂತಹ ಸರ್ಟಿಫಿಕೇಟ್ಸ್ನ ಮಾಡ್ಕೊಳ್ತಾ ಹೋದರೆ, ಸರ್ಟಿಫಿಕೇಷನ್ ಕೋರ್ಸಸ್ನ ಮಾಡ್ಕೊಳ್ತಾ ಹೋದರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಕೆರಿಯರ್. ರೈಟ್. ಇವನ್ ದೋ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿನ್ ನಾಟ್ ವೆರಿ ಗುಡ್ ಕಾಲೇಜ್, ಅಂದರೆ ಪ್ಲೇಸ್ಮೆಂಟ್ ನಾಟ್ ವೆರಿ ಗುಡ್ ಕಾಲೇಜ್ ಇನ್ ಟರ್ಮ್ಸ್ ಆಫ್ ನಾಟ್ ಪ್ಲೇಸ್ಮೆಂಟ್ಸ್ ಚೆನ್ನಾಗಿ ಇಲ್ಲದೇ ಇರೋಂಥ ಕಾಲೇಜ್ ಜಾಯ್ನ್ ಆಗಿದ್ರು ಕೂಡ, ಒನ್ಸ್ ಯು ಫಿನಿಶ್ ದ MBA, ಇಫ್ ಯು ಗೋ ಔಟ್ಸೈಡ್ ಯು ಶುಡ್ ಬಿ ಗೆಟ್ ಹೈರ್ಡ್. ನೀವು ಹೈರ್ ಆಗಬೇಕು ಬಿಕಾಸ್ ಆಫ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಸರ್ಟಿಫಿಕೇಷನ್ ಕೋರ್ಸಸ್. ಇದನ್ನು ಫಸ್ಟ್ ಸೆಮಿಸ್ಟರ್ನೇ ಇಫ್ ಯು ಗೋಯಿಂಗ್ ಟು ಸ್ಟಾರ್ಟ್ ಇಟ್, ಡೆಫಿನೆಟ್ಲಿ ಪ್ಲೇಸ್ಮೆಂಟ್ ಆಗಲಿಲ್ಲ ಅಂದರೂ ಕೂಡ ನೀವು ಆಚೆ ಹೋಗಿ ಯು ವಿಲ್ ಗೆಟ್ ದ ಗುಡ್ ಪ್ಯಾಕೇಜ್. ದ್ಯಾಟ್ ಈಸ್ ಫಾರ್ ಶ್ಯೂರ್. ರೈಟ್. ಸೊ ಅದಕ್ಕೋಸ್ಕರ ಫಸ್ಟ್ ಸೆಮಿಸ್ಟ್ರಿಂದ ಇದೆಲ್ಲ ಮಾಡ್ತಾ ಹೋದರೆ, ಈ ಪ್ರೊಸೆಸ್ ಮಾಡ್ತಾ ಹೋದರೆ ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಫಾರ್ ಎ ಕೆರಿಯರ್. ಏನು ಮಾಡ್ತಾರೆ ಸ್ಟೂಡೆಂಟ್ಸ್, ಏನು ಮಾಡ್ತಾರೆ ಯೂಶಲಿ ದಟ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡಿರೋ ಪ್ರಕಾರ, ಅವ್ರು ಅಕಾಡೆಮಿಕ್ಸ್ ಮಾಡ್ತಾರೆ, ಎಕ್ಸಾಮ್ ಪಾಸ್ ಆಗ್ತಾರೆ,
ಮನೆಗೆ ಹೋಗ್ತಾರೆ, ಫಿನಿಶ್ ಇದ್ದಾರೆ. ದೆನ್ ಇಫ್ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಪ್ಲೇಸ್ಡ್ ಇನ್ ದ ಕಾಲೇಜ್, ಸೊ ಅವ್ರು ಆಚೆ ಹುಡುಕುವಾಗ ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಅ ಸ್ಕಿಲ್ಸ್, ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಅ ಸರ್ಟಿಫಿಕೇಟ್ಸ್, ಅವರು ಆಚೆ ಹೈರ್ ಆಗಲ್ಲ. ಜಸ್ಟ್ ಬಿಕಾಸ್ ಆಫ್ ದೀಸ್ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ಅಕಾಡೆಮಿಕ್ಸ್. ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಿ ಆರ್ ಪ್ಲಾನಿಂಗ್ ಆಸ್ ಆಫ್ ದಿಸ್ ಇಯರ್ ವಿ ಆರ್ ಪ್ಲಾನಿಂಗ್ ಫಾರ್ VTU ಯೂನಿವರ್ಸಿಟಿ ಆ್ಯಂಡ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಈ 2 ಯೂನಿವರ್ಸಿಟಿಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಈ 2 ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಯಾರ್ಯಾರಿಗೆ ಅಕಾಡೆಮಿಕ್ಸ್ ಸ್ಟಾರ್ಟ್ ಮಾಡಿಸ್ಬೇಕು ಅಥವಾ ಅಕಾಡೆಮಿಕ್ಸ್ಗೆ ನಾವು ಜಾಯ್ನ್ ಆಗಬೇಕಂತಿದ್ದವರು, ನನ್ನ ನಂಬರ್ ನಿಮ್ಮ ಹತ್ರ ಇದೆ, ಅವಳೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ನನ್ನ ನಂಬರ್ ನಿಮ್ಮ ಹತ್ರ ಇದೆ. ಸೊ ನನ್ನ ನಂಬರ್ನ ತೊಗೊಳ್ರಿ. ನನ್ನ ನಂಬರ್ ತೊಗೊಂಡು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ದಟ್ ಐ ಜಸ್ಟ್ ವಾಂಟ್ ಟು ಜಾಯಿನ್ MBA ಅಕಾಡೆಮಿಕ್ಸ್ ಅಂತ ಜಾಯ್ನ್ ಆಗಬೇಕು ಅಂತ ನೀವು ಮೆಸೇಜ್ ಮಾಡಿದ್ರೆ, ಸೊ ವಿಲ್ ಗಿವ್ ದ ಇನ್ಫಾರ್ಮೇಷನ್. ಜೊತೆಗೆ ನೀವು ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದಿಸ್ ಜರ್ನಿ ಥ್ರೂ ಔಟ್ MBA, ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಸೆಮಿಸ್ಟರ್ ಟಿಲ್ ಥರ್ಡ್ ಸೆಮಿಸ್ಟರ್. ಫಸ್ಟ್ ಸೆಮಿಸ್ಟರಿಂದ ಥರ್ಡ್ ಸೆಮಿಸ್ಟರ್ವರೆಗೂ ಎಲ್ಲನೂ ಹೆಲ್ಪ್ ಮಾಡ್ತೀವಿ. ಬಿಕಾಸ್ ಫೋರ್ತ್ ಸೆಮಿಸ್ಟರಲ್ಲಿ ನಿಮಗೆ ಇಂಟರ್ನ್ಶಿಪ್ಸ್ ಹೋಗ್ತೀರಾ, ಯು ನೀಡ್ ಟು ಗೋ ಫಾರ್ ದ ಇಂಟರ್ನ್ಶಿಪ್ಸ್. ಅಲ್ಲಿ ನಿಮಗೆ ಕಾಲೇಜಲ್ಲಿ NOC ತೊಗೊಂಡು ಇಂಟರ್ನ್ಶಿಪ್ಸ್ ಹೋಗೋದಿರುತ್ತೆ, ರೈಟ್. ಸೊ ಅಲ್ಲಿ ಕೂಡ ದಟ್ ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್, ಅಲ್ಲೂ ಕೂಡ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ರೈಟ್. ಸೊ ನಾವು ವಾಟ್ ಯು ನೀಡ್ ಟು ಡೂ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ VTU ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು, ಸೊ ಡೆಫಿನೆಟ್ಲಿ you just send me the message in the WhatsApp or download ಮಾಡ್ಕೊಡ್ರಿ ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್. ಸೊ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಲಾಂಚ್ ದೀಸ್ 2 ಯೂನಿವರ್ಸಿಟಿ ಅಕಾಡೆಮಿಕ್ಸ್. ಈ 2 ಯೂನಿವರ್ಸಿಟಿ ಅಕಾಡೆಮಿಕ್ಸ್ನ ಲಾಂಚ್ ಮಾಡ್ತೀವಿ. ಸೊ ಇನ್ನೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕ್ಲಿಯರ್ ಪಿಕ್ಚರ್ ಇನ್ ದ್ಯಾಟ್ ವೇ, ರೈಟ್. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದು 2 ಉದ್ದೇಶ. ಒಂದು, ಈ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ನಿಮಗೆ ಹೇಳಬೇಕು ಅಂತ. ಸೆಕೆಂಡ್ ಉದ್ದೇಶ ಬಂದುಬಿಟ್ಟು ಟು ಟೆಲ್ ದಟ್ ಲೈಕ್ ನಾವು VTU ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಕಾಡೆಮಿಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಯಾರ್ಯಾರಿಗೆ ಬೇಕು ಜಾಯ್ನ್ ಆಗಬಹುದು. ಸೊ 2 ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡಿದ್ದು. ಸೊ ನೆಕ್ಸ್ಟು PGCET ಬಗ್ಗೆ 2024 ಈ ವರ್ಷದ್ದು PGCET ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಸೆಕೆಂಡ್ ರೌಂಡು ಬಿಡ್ತಾರೆ. ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಾನು. ನಂಗೆ ಗೊತ್ತು ಕಮೆಂಟ್ ಸೆಕ್ಷನ್ ಇದನ್ನೇ ಕಮೆಂಟ್ ಮಾಡ್ತೀರಾ ಅಂತ, ಐ ನೋ ದ್ಯಾಟ್. ಬಟ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಯು ಒನ್ಸ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ಸೀಟ್ ಮ್ಯಾಟ್ರಿಕ್ಸ್. ಆಸ್ ಆಫ್ ನೌ ಮೀನ್ ವೈಲ್ ಯು ಸ್ಟಾರ್ಟ್ ಡೂಯಿಂಗ್ ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ರೈಟ್. ಸೊ ನೆಕ್ಸ್ಟ್ ಒಂದು ಲೈವ್ ಬಂದು ದಟ್ ಇನ್ನೂ ಏನೇನು ಡೌಟ್ಸ್ ಇರ್ತಾರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಕ್ಲಾರಿಫೈ ಆಲ್ ದೋಸ್ ಥಿಂಗ್ಸ್, ಎಲ್ಲ ಕೂಡ ಕ್ಲಾರಿಫೈ ಮಾಡಿ ಕೊಡ್ತೀನಿ. ಸೊ ಇವತ್ತಿನ ಇದು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೊಸ ಅಪ್ಡೇಟ್ ಇತ್ತಪ್ಪ ಅಂದರೆ, ಮತ್ತೆ ಇಫ್ ಐ ವಾಂಟ್ ಟು ಗಿವ್ ಎನಿ ಇನ್ಫಾರ್ಮೇಷನ್, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇತ್ತಾರೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ. ನೆಕ್ಸ್ಟ್ ಎಲ್ಲ ಬರುವಂತಹ ದಿನಗಳೆಲ್ಲ MBA ರಿಲೇಟೆಡ್ ಅಂತಹ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಹೋಗ್ತೀವಿ ನಾವು. ಸೊ ಬಿ ವಿತ್ ಅಸ್, ಸಪೋರ್ಟ್ ಅಸ್, ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಯು, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಮತ್ತೆ ಬಿಟ್ಟು ಹೋಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬೈ.